ಹಲೋ ನಮಸ್ಕಾರ. 1 ಎಕರೆ 5 ಗುಂಟೆ ತೆಂಗಿನ ತೋಟ, ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರಗಳು ನೋಡಿ. ಲ್ಯಾಂಡ್ ಬ್ಯಾಕ್ ಸೈಡನ್ನು ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಏನು ಉಳುಮೆ ಮಾಡಿದ್ದಾರೆ, ಜಾಗ ಹಿಂಗೆ ಲೆಂತ್ ವೈಸ್ ಹೋಗುತ್ತೆ. ಪಕ್ಕದಲ್ಲಿ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಆ ಫೆನ್ಸಿಂಗಿಂದ ಹೀಗೆ ಉಳುಮೆ ಏನು ಮಾಡಿದ್ದಾರೆ, ಈ ರೀತಿ ಬರುತ್ತೆ ಜಾಗ. ಜೊತೆಗೆ ಇಲ್ಲಿಂದ ಒಂದು 200 ಮೀಟ್ರ್ ದೂರದಲ್ಲಿ ಈ ತೋಟ ಬಿಡ್ತು ಅಂದರೆ ನೋಡಿ, ಒಂದು ಲೇಕ್ ಕಾಣಿಸುತ್ತೆ. ಇಲ್ಲಿ ವಾಟರ್ ಸೋರ್ಸ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ವಿಲೇಜ್ ನಿಯರ್ ಇರ್ತಕ್ಕಂಥ ಜಾಗ. ಇಲ್ಲಿಂದ ವಿಲೇಜ್ ಎಷ್ಟೊಂದು 250 ಮೀಟ್ರ್ನಲ್ಲಿದೆ. ಚನ್ನಪಟ್ಟಣದಿಂದ ಜಸ್ಟ್ 6 ಕಿಲೋಮೀಟ್ರು. ಲ್ಯಾಂಡ್ ರೆಕ್ಟ್ಯಾಂಗಲ್ ಟೈಪ್ ಬರುತ್ತೆ. ನಾಲ್ಕೈದು ಟೀಕ್ ಮರಗಳು ಸಿಗುತ್ತೆ. ಇದು ಲ್ಯಾಂಡ್ ವಿಲೇಜ್ ನಿಯರ್ ಇದೆ. ಚನ್ನಪಟ್ಟಣದಿಂದ 6 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು 66 ಕಿಲೋಮೀಟ್ರು. ಕೆಂಗೇರಿ 56 ಕಿಲೋಮೀಟ್ರ್ ಆಗುತ್ತೆ. ರಾಮನಗರ 18 ಕಿಲೋಮೀಟ್ರ್ ಆಗುತ್ತೆ. ಡಾಕ್ಯುಮೆಂಟ್ ಕ್ಲಿಯರ್ ಇದೆ. ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇರ್ತಕ್ಕಂಥ ಜಾಗ, ಜೊತೆಗೆ ಅದ್ಭುತವಾಗಿದೆ. ಜಮೀನಿನಲ್ಲಿ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ. ಒಳ್ಳೆ ಫಲ ಕೊಡ್ತಾ ಇರ್ತಕ್ಕಂಥ ತೆಂಗಿನ ಮರಗಳು. ಸುಮಾರು ಒಂದು 60ರಿಂದ 80 ಮರ ಬರುತ್ತೆ. ವಿಲೇಜು ನಿಯರ್ ಇದೆ. ಈ ಮಣ್ಣು ರಸ್ತೆಗೆ ಹೊಂದ್ಕೊಂಡಂಥ ಜಾಗ ಇದು ಬೌಂಡ್ರಿ. ಅಕ್ಕಪಕ್ಕ ಎಲ್ಲ ತುಂಬ ಗ್ರೀನರಿ ಇದೆ. ವಿಲೇಜ್ ಝೂಮ್ ಮಾಡ್ತೀನಿ. ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜು. ಜಸ್ಟ್ ಒಳಗಡೆ 250ರಿಂದ 300 ಮೀಟ್ರ್ ಒಳಗಡೆ ಬರಬೇಕು. ಇಲ್ಲಿ ಆಪೋಸಿಟನ್ನು ಫೆನ್ಸಿಂಗ್ ಮಾಡ್ಕೊಂಡು ಅಡಿಕೆ ಎಲ್ಲ ಥರ ಹಣ್ಣಿನ ಗಿಡಗಳು ಹಾಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ತುಂಬ ಗ್ರೀನರಿ ಇದೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು ಕ್ಲಿಯರ್ ಟೈಟ್ಲು, ಡೈರೆಕ್ಟು ರಿಜಿಸ್ಟ್ರಿಗೆ ರೆಡಿ ಇರ್ತಕ್ಕಂಥ ಜಾಗ. ಬೌಂಡ್ರಿ ತೆಂಗಿನ ಮರದಿಂದ ಶುರುವಾದರೆ ನೋಡಿ, ಇಲ್ಲಿ ಅದ್ಬಸ್ತ್ ಕಲ್ಲು ಸಹ ಹಾಕಿದ್ದಾರೆ. ಪೆನ್ಸಿಂಗ್ ಪಕ್ಕದಲ್ಲಿ ಅದ್ಬಸ್ತ್ ಕಲ್ಲು ಸಹ ಹಾಕಿದ್ದಾರೆ ನೋಡಿ. ಈ ಕಡೆ ಫೆನ್ಸಿಂಗ್ 1 ಎಕರೆ 5 ಗುಂಟೆ. ಇದು ಬೌಂಡ್ರಿ. 2 ಸೈಡ್ ಮಾತ್ರ ಪ್ರಿಂಟು, ಮತ್ತು ಸೈಡಲ್ಲಿ ಬ್ಯಾಕ್ ಸೈಡು ಫೆನ್ಸಿಂಗ್ ಇದೆ. ಒಂದು ಸೈಡು ಮತ್ತು ಫ್ರಂಟಲ್ಲಿ ಮಾತ್ರ ಫೆನ್ಸಿಂಗ್ ಮಾಡ್ಕೊಳ್ಬೇಕು. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್, ಚನ್ನಪಟ್ಟಣ. JCP ಮನೆ ಕಾಣಿಸ್ತಾ ಇದೆಯಲ್ಲ, ಅದೇ ವಿಲೇಜ್. ಅಲ್ಲಿ ಹೋಗ್ತಾ ಇದೆ ನೋಡಿ, JCP ಹೋಗ್ತಾ ಇದೆ. JCP ಹೋಗ್ತಾ ಇರೋದೇ ಮೇನ್ ಟಾರ್ ರೋಡ್. ಟಾರ್ ರೋಡಿಂದ ಒಳಗಡೆ ಬಸ್ ಬಂತು ನೋಡಿ. KSRTC ಬಸ್ ನಿಂತಿದೆಯಲ್ಲ, ಹೋಗ್ತಾ ಇದೆಯಲ್ಲ, ಅದೇ ಟಾರ್ ರೋಡ್. ಟಾರ್ ರೋಡಿಂದ ಒಳಗಡೆ 250ರಿಂದ 300 ಮೀಟ್ರು. 1 ಎಕರೆ 5 ಗುಂಟೆ. ಒಂದು 60ರಿಂದ 80 ಮರ ಫಲ ಕೊಡ್ತಾ ಇದೆ.